ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ಬ್ಲಾಗ್. ಇವತ್ತು ನಾವು ಒಂದು ಹೊಸ ಗೇಮ್ ಟ್ರೈ ಮಾಡ್ತಾ ಇದ್ದೀರಿ. ಅದು ಯಾವ ಥರ ಇದೆ ಅಂದರೆ, ನಾನು ಟ್ಯುಟೋರಿಯಲ್ ನೋಡಿದೆ. ಅದರಲ್ಲಿ ಸೇಮ್ ಆಲ್ಮೋಸ್ಟ್ ನಾನು ಒಂದು ಪ್ರೀವಿಯಸ್ ವೀಡಿಯೋಲಿ ಉದರಿಂಗ್ ವೇವ್ಸ್ ಮೆಮೊರೀಸ್ ಅಂತ ಒಂದು ವೀಡಿಯೋ ಹಾಕಿದ್ದೆ. ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ, ಲಿಂಕ್ ಬಯಲ್ಲಿರುತ್ತೆ. ಅದರಲ್ಲಿ ಏನೇನು ಕಾಂಬ್ಯಾಟ್ ಇತ್ತು ಸೇಮ್ ಕಂಟ್ರೋಲ್ಸ್ ಇರೋ ಥರ ಇದೆ. ಸೊ ಚೆಕ್ ಮಾಡೋಣ. ಫಸ್ಟು ಫೋನಲ್ಲೇ ಆಡೋಣ. ನೆಕ್ಸ್ಟ್ ವೀಡಿಯೋಲ್ಲಿ ಸ್ಟೋರಿ ಕಂಟಿನ್ಯೂ ಮಾಡಬೇಕಾದ್ರೆ ಕಂಟ್ರೋಲರ್ ಕನೆಕ್ಟ್ ಮಾಡ್ಕೊಂಡು ಕಂಟ್ರೋಲರ್ ಹೆಂಗೆ ವರ್ಕ್ ಆಗುತ್ತೆ ಚೆಕ್ ಮಾಡೋಣ. ಮತ್ತು ಗೇಮ್ ಪ್ಲೇ ಹೆಂಗಿದೆ, ಗ್ರಾಫಿಕ್ಸ್ ಹೆಂಗಿದೆ ಹಂಗೆ ನೋಡ್ಕೊಬರೋಣ. ಸೊ ಗೇಮ್ ಶುರು ಮಾಡೋಣ. ಇಂಟ್ರೆಸ್ಟಿಂಗ್ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್. ಗಾಯ್ಸ್, ಗೇಮ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಈ ಗೇಮ್ನ ಪ್ಲೇ ಮಾಡಿರೋರು ಮೀನ್ಸ್ ಆಡಿರೋರು ಇದ್ದರೆ, ಏನಾದರೂ ಇಂಪಾರ್ಟೆಂಟ್ ನಾನು ಫಾಲೋ ಮಾಡಬೇಕು ಇಲ್ಲಾಂದರೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಕಮೆಂಟ್ ಹಾಕಿ ಹೋಗಿ ಚೆಕ್ ಮಾಡೋಣ, ಓಕೆನಾ? ಆ್ಯಂಡ್ ಲೆಟ್ಸ್ ಸಿ. ಜಪಾನ್ ಥರ ಇದೆ ಇಂಟರ್ಫೇಸಲ್ಲಿ. ಆ್ಯಂಡ್ ನಮಗೆ 2 ಕ್ಯಾರೆಕ್ಟರ್ಸ್ ಕೊಟ್ಟಿದ್ದಾರೆ, ಒಂದು ಮೇಲು ಒಂದು ಫೀಮೇಲು. ಯಾವ್ದು ಚೂಸ್ ಮಾಡೋದು? ಮೇಲ್, ಫೀಮೇಲ್. ಮೇಲ್ ಕ್ಯಾರೆಕ್ಟ್ರು ನಾನು ಉದ್ರಿಂಗ್ ವೇವ್ಸಲ್ಲೂ ಚೂಸ್ ಮಾಡಿದ್ದು, ಯಾಕಂದರೆ ಆ ಸ್ಟೋರಿ ಬೇಸಲ್ಲಿ ಮೇಲ್ದ ಮೇನ್ ಇರೋದು. ಇದರಲ್ಲೂ ಸೇಮ್ ಅದೇ ಥರ ಇರುತ್ತೆ ಅಂದ್ಕೊಂಡಿದ್ದೀನಿ. ಫೀಮೇಲು ವಾಟ್ ಮೇಲ್ ಚೂಸ್ ಮಾಡೋಣ ಗೈಸ್. ಲೆಟ್ಸ್ ಸಿ ವಾಟ್ಸ್ ದ ಸ್ಟಾರ್ಟಿಂಗ್ ಸ್ಟೋರಿ. ಒಂದು ನಿಮಿಷ, ನಾನು ಈ ಸೀನ್ ನೋಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ನೋಡಿದ್ದೀನಿ. ನಾನು ಅಂದ್ಕೊಂಡೆ ಫಸ್ಟ್ ಆಫ್ ಆಲ್ ಇದೊಂದು ಯಾವುದೋ ಹೊಸ ಆ್ಯನಿಮೆ ರಿಲೀಸ್ ಆಗ್ತಾಯಿದೆ ಅಂತ. ನೋಡಿದ್ರೆ ಗೇಮಲ್ಲಿದೆ ಇದು. ಓಕೆ, ಈ ಸೀನ್ ಪಕ್ಕ ನೋಡಿಬಿಟ್ಟಿದ್ದೀನಿ. ಎಷ್ಟೋ ಜನ ನೀವು ರೀಲ್ಸಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಓಕೆ, ಮಳೆ ಬೀಳ್ತಾ ಇದೆ, ಬಬಲ್ಸ್. ದ ರೈನ್ ಈಸ್ ಡೂಯಿಂಗ್ ಸಮಥಿಂಗ್. ಆಫ್ಟರ್ 5 hours ಏನಾಯಿತು? 5 hour ಆದಮೇಲೆ ಆಮೇಲೆ ಡೂಮ್ ನೋಡ್ತಾ ಇದ್ರೆ ನನಗೆ ಅಲಿಟಾ ಬ್ಯಾಟಲ್ ಏಂಜಲ್ ಮೂವಿಯಲ್ಲಿರೋ ಫ್ಲೈಯಿಂಗ್ ಸಿಟಿ ಗ್ಯಾಪ್ನ ಬರ್ತಾ ಇದೆ. ಆ್ಯಂಡ್ ಹೂ ಆರ್ ದೀಸ್? ಓಕೆ, ಸೆಕ್ಟರಾಗಿ ಡಿವೈಡ್ ಆಗಿದೆ. ಎಲ್ಲರೂ ಮಾಸ್ಕ್ ಹಾಕಿದ್ದಾರೆ. ಹಿಂದೆ ನೋಡು. ಓಕೆ, he lost it. ಸಮ್ ಕೈಂಡ್ ಆಫ್ ಏನೋ ಆಗಿದೆ ಅಲ್ಲಿ. ಓಕೆ, ವಾಟ್ ಈಸ್ ದಟ್ ಶಾಡೋ? ಮೀನ್ಸ್ ನಾವು ಪ್ಲೇ ಮಾಡ್ತಾ ಇದ್ದೀರಲ್ಲ ಆ ಥರ ಕ್ಯಾರೆಕ್ಟ್ರಲ್ಲಿ ಇವನು ಒಬ್ಬ. ಆ್ಯಂಡ್ ಶೀ ಈಸ್ ಸೆಕೆಂಡ್. ಮೀನ್ಸ್ ನಾವು ಈ ಗೇಮಲ್ಲಿ ಆಡಬೇಕಾದ್ರೆ ಉದ್ರಿಂಗ್ ವೇವ್ಸಲ್ಲಿ ಕ್ಯಾರೆಕ್ಟರ್ ಸ್ವಿಚ್ ಮಾಡ್ಬೋದು. ಅದೇ ಥರ ಕ್ಯಾರೆಕ್ಟರ್ಸ್ ಇದ್ದಾರೆ ಇಲ್ಲೂ. ನಮ್ಮದು ಮೇಯ್ನ್ ಕ್ಯಾರೆಕ್ಟ್ರ್ ಮೇಲಿರುತ್ತೆ. ನೆಕ್ಸ್ಟು ರಿಮೈನಿಂಗ್ ಕ್ಯಾರೆಕ್ಟರ್ಸು ನಾವು ಆ್ಯಡ್ ಮಾಡ್ಕೋಬೋದು. ಇನ್ನು ಎಷ್ಟು ಕ್ಯಾರೆಕ್ಟರ್ ಆ್ಯಡ್ ಮಾಡ್ಬೋದು ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಶೀ ಈಸ್ ಕ್ಯೂಟ್, 3ನೇ ಕ್ಯಾರೆಕ್ಟರ್. ಓಕೆ, ಟ್ರಿಯೋ. ಇದೇ ಮಾನ್ಸ್ಟರ್ಸಾ? ಹ್ಯೂಮನ್ ಎಲ್ಲ ತಾನೇ ಆ ಥರ ಟ್ರಾನ್ಸ್ಫಾರ್ಮ್ ಆಗಿರೋದು. Dash. Our cute girl is going. And oh, she can transform. Banlo. Okay. She has some car kind of ability. Oh, now let's control ಮಾಡೋಣ. We can move, jump and fight.
ಆ್ಯಂಡ್ ವಿ ಕ್ಯಾನ್ ಡ್ಯಾಶ್ ಮಾಡ್ಬೋದು. ಸ್ಪೆಷಲ್ ಅಟ್ಯಾಕ್ಸ್ ಇದೆ, ಲಾಕ್ ಇದೆ, ಸೇಮ್ ಉದರಿಂಗ್ ವೇಸಲ್ಲಿ ಏನು ಸೆಟ್ಟಿಂಗ್ಸ್ ಇದೆ ಸೇಮ್ ಇದೆ. ಸೊ ಸ್ಟಾರ್ಟ್ ಮಾಡೋಣ. ಯೋ ತಗೋ, ಎಲ್ಲರೂ ಲೆವೆಲ್ 50ಯಲ್ಲಿದ್ದಾರೆ. ಸ್ಪೆಷಲ್ ಅಟ್ಯಾಕ್ ಅನ್ಲಾಕ್ ಆಯಿತು. ಕಾರ್ ಬಿಲ್ಡ್, ಸಾರಿ ಸ್ವಲ್ಪ ಸ್ಟಕ್ ಆಗೋಯ್ತು, ನೆಟ್ವರ್ಕ್ ಸ್ಲೋ ಇದೆ. ಸೊ ಟ್ಯುಟೋರಿಯಲ್ ಆಗಿರೋದ್ರಿಂದ ಅಲ್ಲೊಂದು ಬೌಂಡ್ರಿ ಹಾಕ್ಬಿಟ್ಟಿದ್ದಾರೆ, ಮೂವ್ ಮಾಡೋಕ್ಕಾಗ್ತಲ್ಲ ನನಗೆ. ಬಟ್ ಟ್ಯುಟೋರಿಯಲ್ ಆದಮೇಲೆ ಪಕ್ಕ ನಾನು ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕೋ ಸುತ್ತಾಡ್ಬೋದು, ಬಿಕಾಸ್ ಇದು ಒಂದು ಓಪನ್ ವರ್ಲ್ಡ್ ಗೇಮ್. ಓಕೆ, ಏನೋ ಒಂದು ಬಂತು ನೋಟಿಫಿಕೇಷನ್, ನಾನು ನೋಡಿಲ್ಲ, ನೀವೇನಾದರೂ ನೋಡಿದ್ರೆ ಗಾಯ್ಸ್. ಸ್ಪೆಷಲ್ ಅಟ್ಯಾಕ್ ಮುಗೀತು. ಇನ್ನ ಇಬ್ಬರು ಅವರಲ್ಲಿ ಸಾಯಿರೋ ಬೇಗ. ದಟ್ಸ್ ಬ್ಲಾಸ್ಟ್. ಅದೇ ಥರ ಎಲ್ಲ ಕ್ಯಾರೆಕ್ಟರ್ಸ್ಗೂ ಟ್ಯುಟೋರಿಯಲ್ಸ್ ಇದೆ ಗೈಸ್, ನೋಡ್ಕೊಬೋದು ನೀವು. ಟ್ಯುಟೋರಿಯಲಲ್ಲಿ 3 ಜನಕ್ಕೂ ಒಂದು ಟ್ಯುಟೋರಿಯಲ್ ಫೈಟ್ ಇದೆ, ಮೀನ್ಸ್ ಅವ್ರ ಅಟ್ಯಾಕ್ ಹೆಂಗೆ ಯೂಸ್ ಮಾಡೋದು, ಸ್ವಿಚ್ ಹೆಂಗೆ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ. ಸೊ ಮುಂದಕ್ಕೆ ನಾವಿಲ್ಲಿ ಒಂದು ಬಿಲ್ಡಿಂಗ್ ಬಂದಿದ್ದೀರಿ, ಮೀನ್ಸ್ ಇದು ನನ್ನ ಕ್ಯಾರೆಕ್ಟರು. ನಾವು ಸೆಲೆಕ್ಟ್ ಮಾಡಿದ್ರಲ್ಲ ಮೇಲ್ ಕ್ಯಾರೆಕ್ಟರು, ಇದು ನಮ್ಮ ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರ್. ಬಿಲ್ಡಿಂಗಲ್ಲಿದ್ದೀರಿ, ಮೇನ್ ಆಫೀಸ್. ಲೆಟ್ಸ್ ಗೋ. ಅಲ್ಲಿ ಹೋಗ್ಬೇಕು, ಸ್ವಲ್ಪ ಸುತ್ತಾಡ್ಕೊಬರೋಣ. ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿದೆ. ಏನೋ ಇದೆ ಇಲ್ಲಿ, ಏನಿದು ವರ್ಕ್ ಆಫೀಸ್ ಥರ ಇದೆ. ಮಾತಾಡ್ತಾ ಇದ್ದಾರೆ, ಕಂಪ್ಯೂಟರ್ಸ್ ಹಳೆಯ ಕಾಲದ್ದು. ಏನೋ ಮಾಡಲಿ, ಹೋಗೋಣ ವಾಪಸ್. ಶೀ ಈಸ್ ಓನ್ಲಿ ನಮಗೆ ಇಂಟ್ರಡಕ್ಷನ್ ಮಾಡಿಸೋದು ಅಂದ್ಕೊತೀನಿ. ಆ್ಯಂಡ್ ಶೀ ಈಸ್ ಎ ನ್ಯೂ ಕ್ಯಾರೆಕ್ಟರ್. ಓ, ಬ್ಲೂ ಹೇರ್ಸ್, ಮಿಂಟ್, ಒಂಥರ ಡಿಫ್ರೆಂಟ್ ಆಗಿದೆ ನೇಮು. ರೋಬೋಟ್ಸ್, ಈ ಥರ ಫ್ಯೂಚರಲ್ಲಿ ನಮ್ಮ ವರ್ಲ್ಡಲ್ಲಿ ರೋಬೋಟ್ಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ನೋಡೋಣ. ಒಂದು ಸಪೋನ ಟೈಮಲ್ಲಿ ಬಂದೇ ಬರುತ್ತೆ ನಮ್ಮ ವರ್ಲ್ಡ್, ಈ ಥರ ಯಾವಾಗ ಆಗ್ಬಿಡುತ್ತೋ. ಅಂದರೆ ಆವಾಗ ಈ ಗೇಮಲ್ಲಿ ನಿಮಗೆ ಈ ಥರ ಆ್ಯನಿಮೇಷನ್ಸ್, ಮೀನ್ಸ್ ಇವಾಗ ಕಾನ್ವರ್ಸೇಷನ್ ನಡೀತಾ ಇದೆ, ಸೆಂಟ್ರಲ್ಲಿ ಸ್ಟೋರಿ ಲೈನ್ಸ್ ಬರುತ್ತೆ. ಸ್ಟೋರಿ ಮೀನ್ಸ್ ಇವಾಗ ಏನಾದರೂ ನೀವು ಒಂದು ಮಾನ್ಸ್ಟ್ರ್ ಎನ್ಕೌಂಟ್ರ್ ಮಾಡ್ತೀರಾ ಅಂದರೆ ಆ ಮಾನ್ಸ್ಟ್ರ್ ಮುಂದೆಗಡೆ ಬಂದಾಗ ಆ ಮಾನ್ಸ್ಟ್ರ್ ಕತೆ ಏನಕ್ಕೆ ಸ್ಟಾರ್ಟ್ ಆಯಿತು ಆ ಥರ ಒಂಥರ ಚಿಕ್ಕ ಸ್ಟೋರಿ ಇರುತ್ತೆ. ಅದು ಒಂಥರ ವೀಡಿಯೋ ಥರ ಪ್ಲೇ ಆಗುತ್ತೆ. ಅದು ನೀವೇನು ಮಾಡೋಕ್ಕಾಗಲ್ಲ, 2 ಆಪ್ಷನ್ ಇರುತ್ತೆ, ಒಂದು ನೋಡಬೇಕು ಇಲ್ಲ ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಿದ್ರೆ ಸ್ಟೋರಿ ಗೊತ್ತಾಗಲ್ಲ, ಸೊ ನೀವು ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ನಿಮ್ಗೆ ಏನಾದ್ರು ಟೈಮ್ ಇಲ್ಲ ಅಂದರೆ ಮಾತ್ರ ಸ್ಕಿಪ್ ಮಾಡಿ. ಸೊ ಮೇಯ್ನ್ ಬಾಸ್ ಹತ್ರ ಹೋಗೋಣ. ಬಾಸ್ ಅಂದರೆ ನಮ್ಮ ಮ್ಯಾನೇಜರ್ ಅಂತ ಅನ್ಕೋಬೋದು, ಟೈಪ್ ಆಫ್ ದಟ್. ರೋಬೋಟ್ ಕೂಡ ಬಂತು ಲಿಫ್ಟ್ ಒಳಗೆ. ಫ್ಲೋ, ವೈ ಶಿ ಸೋ ಎಕ್ಸೈಟೆಡ್. ಓ, ಇದು ಕಡೆ ವೈಟ್ ಹೇರ್ ಇದ್ದಾನಲ್ಲ, ಅವನೇ ನನ್ನ ಕರ್ಕೊಬಂದಿದ್ದು. ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಬಿಕಾಸ್ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ ಆಮೇಲೆ. ದಿಸ್ ಈಸ್ ದ ಸಿಟಿ. ನೈಟಲ್ಲಿ ಸಗದಾಗಿದೆ. ಟ್ವೆಲ್, 13, 14 ಇನ್ನೆಷ್ಟು ಮೇಲಿದೆಪ್ಪ. ಬಂದೆ ಕೊನೆಗೂ. ಗ್ರಾಫಿಕ್ಸ್ ಮಾತ್ರ ಚೆನ್ನಾಗಿದೆ. ಬಾಯ್ ಬಾಯ್ ಮಿಂಟ್. Our fellow got confused. Everyone has a unique scent, and she likes to nickname people based on what she smells. To her, you probably smell like Coco. Coco. Okay. ಮಿಂಟ್ ಎಲ್ಲರಿಗೂ ನಿಕ್ ನೇಮ್ಸ್ ಕೊಡ್ತಾಳೆ. ಸೊ ನಮ್ಮ ಹೆಸರು ಕೋಕೋ. ಐ ಆಲ್ಸೋ ಲೈಕ್ ಕೋಕೋ. ನನಗೂ ಕೋಕೋ ಅಂದರೆ ಇಷ್ಟ. ನಾಟ್ ಬ್ಯಾಡ್. ಸೊ ಮೀಟ್ ಆಗೋಣ. ನಮ್ಮ ಕ್ಯಾರೆಕ್ಟರ್ ಹೆಸರು ನಾವು ಯಾವಾಗಲೂ ಹೇಳೋದು ಒಂದೇ, ದ್ಯಾಟ್ಸ್ ಕಿರೀಟೋ ಅರ್ಷಿ. ಕನ್ಫರ್ಮ್. ಓಕೆ,
ಇವರೇ ನಮ್ಮ Since Code Zero ಡೈರೆಕ್ಟರ್. is under ಸೊ ಇಲ್ಲೊಂದು ಬಂದಿದೆ ನಮ್ಮ ಅನಾನಮಿ ಟೈಪ್ ಡಿಸ್ಟ್ರಕ್ಷನ್. Anomaly R3707 in breach. ಇದನ್ನು ಅನಾಮಲಿ ಅಂತ ಕರೀತಾರೆ ಇವರೆಲ್ಲರೂ. ಸೊ ಈ ಸಲ ಪೇಂಟಿಂಗ್ ಅನಾಮಲಿ, ಇದನ್ನು ಹೋಗಿ ಫೈಟ್ ಮಾಡಿ ಮುಗಿಸೋಣ. I knew ಅಂದರೆ ಇದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಐ ಥಿಂಕ್ ಕೋರ್ ಡಿಸ್ಟ್ರಾಯ್ ಮಾಡಬೇಕು. ಸೋಲೋ ಲೆವೆಲಿಂಗಲ್ಲಿ ನಾರ್ಮಲ್ ಆಗಿರತ್ತಲ್ಲ ಮೇನ್ ಕೋರ್ though it's a low ಅಲ್ಲ, threat novel, ಬೀಸ್ಟ್ನ ಅಟ್ಯಾಕ್ ಮಾಡಿ ಅವ್ರು ಕೋರ್ ತೆಗಿತಾರೆ. ಈ ಗೇಮಲ್ಲಿ ಕೋರ್ನ ಫೋಕಸ್ ಮಾಡಿ ಕೋರ್ನ ಡಿಸ್ಟ್ರಾಯ್ ಮಾಡಬೇಕು. ಆವಾಗ ಬೀಸ್ಟ್ ಡಿಸ್ಟ್ರಾಯ್ ಆಗುತ್ತೆ. ಇದೆ ಎಂಟ್ರೆನ್ಸ್ ಪೇಂಟಿಂಗ್ ಗೇಟ್ ಗೈಸ್, ಒಂಥರ ವಿಯರ್ಡ್ ಗೇಟ್. ಎಂಟ್ರಾಗೋಣ, ಇನ್ವೆಸ್ಟಿಗೇಟ್. ವೋವ್, ಇನ್ನೊಂದು ಡೈಮೆನ್ಷನ್ಗೆ ಟೆಲಿಪೋರ್ಟ್ ಆಗ್ಬಿಟ್ಟೆ ನಾನು. ಗ್ರಾಸ್ ಎಲ್ಲ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಚೆನ್ನಾಗಿದೆ. ಈ ಥರ ಗೇಮ್ಸು ವಿ ಆರಲ್ಲಿ ಸಿಗಬೇಕು ಗೈಸ್, ಸಖತ್ತಾಗಿರತ್ತೆ ಆಡೋಕ್ಕೆ. ಮೀನ್ಸ್ ಎಷ್ಟೊಂದು ಆ್ಯನಿಮೇಸಲ್ಲಿ ವಿ ಆರ್ ಗೇಮ್ಸ್ ಅಂದರೆ ವಿ ಆರ್ ಆಡ್ತಾ ಇರ್ತಾರೆ, ಹಂಗೆ ವಿ ಆರಲ್ಲೇ ಟೆಲಿಪೋರ್ಟ್ ಆಗಿಬಿಡ್ತಾರೆ. ಮೀನ್ಸ್ ರೀಇನ್ಕಾರ್ನೇಟ್ ಹೋಗ್ತಾರೆ. ಆ ಥರ ನಮ್ಮ ವರ್ಲ್ಡಲ್ಲಿ ರಿಯಲ್ ಲೈಫಲ್ಲಿ ವಿ ಆರಲ್ಲಿ ಆ ಥರ ಗೇಮ್ಸ್ ಯಾವಾಗ ಬರುತ್ತೋ, ಬರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಅದಿನ್ನೂ ಜಾಸ್ತಿ ಫ್ಯೂಚರಲ್ಲಿದೆ. Treat you to a feast. ಓಕೆ ಮಿಂಟ್, ಹೋಗೋಣ. Spatial abilities. Finding the nexus. ಡಿಸ್ಕಷನ್ ಸಾಕು, ಫೈಟ್ ಸ್ಟಾರ್ಟ್ ಆಯಿತು. ಅಂದರೆ ಈ ಓಪನ್ ವರ್ಲ್ಡಲ್ಲಿ ಇವಾಗ ಸದ್ಯಕ್ಕೆ ನಾವು ಫುಲ್ ಕಂಟ್ರೋಲ್ ಮಾಡ್ಬೋದು ನಮ್ಮ ಕ್ಯಾರೆಕ್ಟರ್ನ. ಮತ್ತು ನಾನು ಮಿಂಟ್ ಜೊತೆ ಸ್ವಿಚ್ ಕೂಡ ಮಾಡ್ಬೋದು. ನೋಡಿ, ಮಿಂಟ್ ಜೊತೆ ಸ್ವಿಚ್ ಮಾಡ್ಕೊಂಡು ನಾನು ಆಡ್ಬೋದು. ಮೀನ್ಸ್ ನಾವಿಬ್ಬರು ಕಾಂಬಿನೇಷನ್ ಆಗಿ, ಮೀನ್ಸ್ ಡ್ಯುವೆಲಲ್ಲಿ ಇಬ್ಬರು ಸಪೋರ್ಟ್ ಮಾಡ್ಕೊಂಡು ಆಡಬೇಕು. ಅದೇ ಥರ ನೀವು 3 ಕ್ಯಾರೆಕ್ಟರ್ಸ್ ಆಮೇಲೆ ಬರುತ್ತೆ ಫ್ಯೂಚರ್ ಗೇಮ್ಸಲ್ಲಿ, ಅವಾಗ 3 ಕ್ಯಾರೆಕ್ಟರ್ಸ್ ಸ್ವಿಚ್ ಮಾಡ್ಕೊಂಡು ಆಡ್ಬೋದು. ಇಲ್ಲ ಹೋಗಿದ್ದಾರೆ ಸ್ವಲ್ಪ ಮಾನ್ಸ್ಟರ್ಸ್, ಲೆಟ್ಸ್ ಕ್ಲೀನ್ ಅಪ್. ಮತ್ತು ಇವನ್ ಅಟ್ಯಾಕ್ಸು, ವೆಪನ್ಸು, ಗೇರ್ಸು ಎಲ್ಲ ಚೇಂಜ್ ಮಾಡ್ಬೋದು ಫ್ಯೂಚರಲ್ಲಿ. ಸದ್ಯಕ್ಕೇನಿಲ್ಲ, ಮಾಡೋಣ. ಮುಗಿದೋಯ್ತು. ದಿಸ್ ಅಂಡರ್ ವೇ ಅಲ್ಲಿ ಹೋಗಬೇಕು. ಮೇನ್ ಕ್ವೆಸ್ಟ್ ಒಂದು ಲೊಕೇಶನ್ ತೋರಿಸ್ತಾ ಇದೆ ನೋಡಿ, ತಲೆ ಮೇಲೆ, ಅಲ್ಲಿ ಹತ್ತು ಕಡೆ ಹೋಗ್ಬೇಕು ಅಂತ. ಹಂಗೆ ಹೋಗ್ಬೇಕು ನಾವು. This should be the nexus, right? Doesn't seem like it. Well, ಹೌದಾ, let's try to see if there's a reaction ಚೆಕ್ in the ಮಾಡು. container. ರಿಯಾಕ್ಟ್ ಆಗಿಲ್ಲ. No reaction. ಸೊ ನಮ್ಮ ಕ್ಯಾರೆಕ್ಟರ್ ಹೇಳಿದೆ ಕರೆಕ್ಟು. ಮೀನ್ಸ್ ನಮ್ಮ ಕ್ಯಾರೆಕ್ಟರ್ಗೆ ಒಂಥರ Just intuition. ಅವ್ನ ಪಾಸ್ಟ್ ಅವ್ನು ಮರ್ತೋಗಿದ್ದಾನೆ There is no ಹೆಂಗೆ ಅಂತ. ಬಟ್ ಅವನಿಗೆ ಒಂದು ಸೆನ್ಸ್ ಇದೆ ಆ ಮಾನ್ಸ್ಟರ್ ಎಲ್ಲಿದೆ ಅಂತ. Totally. If we take too long, the space ಸೊ ಅದ್ರ may ಬೇಸ್ ಮೇಲೆ enter ಅವನು ಹೇಳ್ತಾ possession. ಇದ್ದಾನೆ ಮಿಂಟ್ಗೆ, ಇದಿನ್ನ Space ಇಲ್ಲ is ಅಲ್ಲಿ changing ಅಂತ. again. ಯಾವುದೋ ಟ್ರೈನ್ ಒಳಗೆ ವರ್ಪಾದ್ರಿ ನಾವು. ಬೇಗ ಬೇಗ ಹೋಗ್ಬೇಕು. ರನ್. ಹಿಂದಕ್ಕೆ ಹೋಗ್ತಾ ಇದ್ದೀನಿ ನಾನು, ಮುಂದಕ್ಕೆ ಹೋಗೋ. ಇವಾಗ ರೀಲ್ ಕಳಿಸ್ತೀನೋ ಡಿಡಿ. No. Let's keep searching. ಇನ್ವೆಸ್ಟಿಗೇಟ್. ಓಕೆ ಅದೆಲ್ಲ ಓದೋಕ್ಕೆ ಟೈಮ್ ಇಲ್ಲ, ಸ್ಕಿಪ್ ಮಾಡೋದಷ್ಟೇ. ಓಕೆ ಏನೋ ಸ್ಪೆಷಲ್ ಗಿಫ್ಟ್ ಸಿಗುತ್ತೆ ಅಂತ ಹಾಕಿದ್ದಾರೆ, ನೋಡೋಣ. ಓಕೆ, ಸಿಕ್ತು ಗೇಟು ಈಚೆ ಹೋಗೋದಕ್ಕೆ. ಲೆಟ್ಸ್ ಗೋ. ತಿರ್ಗಾ ಟೆಲಿಪೋರ್ಟ್ ಆದ್ರಿ. ಈ ಸಲ ಸಿಟಿ ಒಳಗೆ ಇದ್ದೀರಿ ಅನ್ಕೊಂತೀವಿ ನಾವು. Yeah, I can smell it too. ನೋಡೋಕೆ ಸಿಟಿಯಲ್ಲೇ ಇದೆ. Coco, ಮುಂದೆಗಡೆ something. ವಾವ್, ವೆಂಡಿಂಗ್ ಮಿಷಿನ್ನು ಬಿಟ್ಟಿಲ್ಲ ಜಪಾನವರು. Here it is. ಅದರಲ್ಲೂ With the way ಲೋಗೋ ಕಾಣಿಸ್ತಾ ಇದೆಯಾ, ಗೋಜೋ ಕಣ್ ಥರ ಇದೆ ಅಲ್ಲಿ. Leave it to me, man. ಓಕೆ ನೋಡಿ, ನೀವೇ ನೋಡ್ಬೋದು ಫೈಟ್ಸ್ ಹೆಂಗಿದೆ ಅಂತ. ಮೂವ್ಸು ಇನ್ನೂ ಸಖತ್ತಾಗಿರೋ ಕ್ಯಾರೆಕ್ಟರ್ಸ್ ಇರ್ತವೆ, ಹುಡ್ಕೋಣ.
ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡೋಣ. ಸ್ವಲ್ಪ ಇನ್ನೂ ಗೇರ್ಸ್ ಎಲ್ಲ ಅಪ್ಗ್ರೇಡ್ ಮಾಡಬೇಕು. ಇದೊಂದು ಮಾನ್ಸ್ಟ್ರನ್ನ ಸಾಯಿಸೋಕ್ಕೆ ಎಷ್ಟೊತ್ತು, 1 ಹಿಟ್ಟಲ್ಲಿ ಸಾಯಿಸ್ತಾನೆ ನಮ್ಮ ಡಿ ಉದ್ರಿಂಗ್ ವೇವ್ಸಲ್ಲಿ. ಮೀನ್ಸ್ ಅವ್ನ ಲೆವೆಲ್ 80ಯಲ್ಲಿದೆ. ಅದು ಲೆವೆಲ್ ಅಪ್ಪು ಆಗಬೇಕು, ಗೇರ್ಸು ಅಪ್ಪು ಆಗಬೇಕು, ಕ್ಯಾರೆಕ್ಟರ್ಸು ಚೆನ್ನಾಗಿರಬೇಕು. ಆವಾಗ ನೀವು ಫ್ಲ್ಯಾಶ್ ಥರ ಮುಗಿಸ್ಬೋದು. ಇದೇ ಕಾಲನಿ. ಸರಿ, ಚಲೋ. We're getting closer to the source of all this ರನ್. ಕಲರ್ ಫುಲ್ ಪೇಂಟಿಂಗ್ ಅನ್ನೋ ಮಲ್ಲಿಯಲ್ಲಿ ಫುಲ್ ಪೇಂಟಿಂಗ್ ಇದೆ. ಒಂದು ಸ್ವಲ್ಪ ಜನ ಮಾನ್ಸ್ಟರ್ಸ್ ಸ್ವಿಚ್ ಮಾಡಿ ಹೊಡೆಯೋದ್ರಲ್ಲಿರೋ ಮಜನೇ ಬೇರೆ. ಆ ಸ್ವಿಚ್ ಆಗಬೇಕಾದ್ರೆ ಒಂದು ಹೊಸ ಅಟ್ಯಾಕ್ ಆ್ಯನಿಮೇಷನ್ ಬರುತ್ತೆ. ಇದು ಸ್ಪೆಷಲ್ ಅಟ್ಯಾಕ್ ಆ್ಯನಿಮೇಷನ್ ನಮ್ಮ ಹುಡುಗಂದು. I'm here, Coco. ಆ್ಯಂಡ್ ಇದು ನಮ್ಮ ಮಿಂಟು. ವಾವ್, ಝೋರೋದು ಡಬಲ್ ಫ್ಯಾಂಗ್ ಸ್ಲ್ಯಾಶ್ ಥರ ಇದೆ. ಶಿ ಈಸ್ ಎ ಕ್ಯಾಟ್ ಗರ್ಲ್ ತಾನೇ? ಓಕೆ, ಇಲ್ಲಿದೆ ನೋಡಿ ನಮ್ಮ ಕಳ್ಳ ಪೇಂಟಿಂಗ್. Found it. This frame? ಇದೊಂದು ಫ್ರೇಮಿಂದ ಇಷ್ಟು ದೊಡ್ಡ ಅನಾಮಲಿ ಆಗಿದೆ. Be it. Imagine ಮಿಂಟ್ if I ಹೇಳ್ತಾ was ಇರೋದು. to find an anomaly even the seniors couldn't. Wouldn't I be more impressive than them? I won't be called a ಸಾಕು goofball ಸಾಕು. anymore, right? Yes. I'll assist you fully. Thanks in advance. You're as warm as a cup of hot cocoa on a winter day. ಬಂತು ಈಚಕ್ಕೆ. ಓಕೆ, ದಿಸ್ ಈಸ್ ಕಾಲ್ಡ್ ಅನೋಮಲಿ. ಲೆವೆಲ್ 9 ಪಿಕ್ಚರ್ ಫ್ರೇಮ್. ಇದೇ ನಮ್ಮ ಬಾಸ್ ಫೈಟ್ ಸದ್ಯಕ್ಕೆ ಇವಾಗ. Perfect timing. Engraved. ಯಾಕೋ ಬಡಿ. ಅಯ್ಯೋ ಗೊತ್ತು, ಹೆಸರು ಹೇಳ್ತೀರಾ? ಈ ಟ್ಯುಟೋರಿಯಲ್ ಅಂತೂ ಬರ್ತಾನೆ ಇದೆ ಸೆಂಟ್ರಲ್ಲಿ. A minor mistake. ಸ್ಟಾರ್ಟಿಂಗ್ ಮಾತ್ರ ಬರುತ್ತೆ ಅಷ್ಟೇ. ಇದೇ ಥರ ಇನ್ನು ಯಾವ ಬಾಸ್ಗಳಿದೆಯೋ ಎಷ್ಟು. ಓ, ಏಮಿಂಗ್ ಬುಲೆಟ್ಸ್. ಓ, ಬೀಮ್. ಓ, ಬಿತ್ತು ಮುಕ್ಕೆ ಕರೆಕ್ಟಾಗಿ ಇಂಟಿಗೆ. ಜಾಸ್ತಿ ದಿನ ಆಯಿತು ಗೇಮ್ ಆಡಿ. ಡಾಜ್ ಮಾಡೇ, ಡಾಜ್ ಮಾಡಿ, ಡಾಜ್. ವಾವ್, ಡಾಜ್ ಮಾಡೋ. ಬಂತು ಬೀಮ್. ಎಲ್ಲ ಡೈರೆಕ್ಟಾಗಿ ಹೊಡ್ಸ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಫಾಸ್ಟ್ ಡಾಜ್ ಮಾಡಬೇಕು. ಡಾಜ್. ಲೇಸರ್ಸ್ ಸ್ವಿಚ್ ಕ್ರಿಟಿಕಲ್ ವಿತ್ ಹೋಗು. ಸ್ಪೆಷಲ್ ಅಟ್ಯಾಕ್. ದ್ಯಾಟ್ಸ್ ಅವರ್ ಝೋರೋ ಸ್ಲ್ಯಾಶ್. ನಾನು ಅದನ್ನು ಝೋರೋ ಸ್ಲ್ಯಾಶ್ ಅಂತಲೇ ಕರಿತೀನಿ ಗಾಯ್ಸ್. ನಮ್ಮ ಹುಡುಗ ಹೊಡಿತಾನೆ ಇವಾಗ ಸ್ಲ್ಯಾಶ್. ಡೈಮಂಡ್. ವಾವ್, ಸಾಯೋದೇ ಇಲ್ಲ ಅಂತಿದ್ದು. ಇನ್ನು ಎಷ್ಟೊತ್ತು ಬೇಕು? Leave it to me, Mint. ಮುಗಿಸೋ. ಖತಮ್ ಹೋ ಜಾ ಬಾಯ್. ಟೆಲಿಪೋರ್ಟ್ ಆಗ್ತಾ ಇದೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಓಡ್ತಾ ಇದೆ. ಇನ್ನೇನು ಹೆಲ್ತು 20% ಇದೆ ಅಷ್ಟೇ ನೋಡಿ. ಓ ಏನು ಫಿಶ್ ಆಗೋಯ್ತು. ವಾಪಸ್ ಬಂತು. ಇನ್ನು ಒಳಕ್ಕೆ ಹೋಗಿ ಬಿಡಲ್ಲ ಇನ್ನು. ಕೆಳಗಡೆ ವರ್ಲ್ಡ್ ಪೋಲ್ಸ್ ಆ್ಯಂಡ್ ದ್ಯಾಟ್ ಸ್ಲ್ಯಾಶ್. ನಮ್ಮ ಹುಡುಗ ಸ್ವಲ್ಪ ಜಾಸ್ತಿನ ಅಪ್ಗ್ರೇಡ್ ಮಾಡಬೇಕು.
ನಮ್ಮ ಮಿಂಟ್ಗಿಂತ ಕಡಿಮೆ ಡ್ಯಾಮೇಜ್ ಹೊಡಿತಾವನು ಹೋಗ್ಲಿಲ್ಲ. ತಗೋ. ಓಕೆ, ಫೈನಲ್ ಹಿಟ್ ಆ್ಯನಿಮೇಷನ್. ವಾವ್, ಫುಲ್ ಕಲರ್ಫುಲ್ ಮಾಡಿಬಿಟ್ಟಿದ್ದಾರೆ. ಜಂಪ್. ಯಾ, that's it. Wow, what a blast. Psych. ಫಸ್ಟ್ ಬಾಸೇ ಎಂಡ್ ಆ್ಯನಿಮೇಷನ್ ಹಿಂಗಿತ್ತು. ಇನ್ನು ಎಷ್ಟು ಬಾಸ್ ಇದೆ, ಎಷ್ಟಿದೆ, ಲೆಟ್ಸ್ ಸಿ. ಓಕೆ, ನಮ್ಮ ಮ್ಯೂ ವಾಟ್ ಎ ಸ್ಲ್ಯಾಶ್. ವೋ ವೋ ವೋ, ವಾಟ್, ಅಷ್ಟು ಹೊಡೆದಿನೋ ಅದು ಸತ್ತಿಲ್ಲ. ನಮ್ಮ ಮಿಂಟು ಕೋಪ ಮಾಡ್ಕೊತಾವಳೆ. ವೋ, ಜಸ್ಟ್ ಅವ್ಳು ಪ್ರೇಸ್ ಮಾಡಿದ್ಲು, ಅದರಿಂದ ಮುಗಿದೋಯ್ತು. ಓಕೆ, ಒಂದು ಟೈಪ್ ಆಫ್ ಅದರಲ್ಲೂ ಫೀಲಿಂಗ್ಸ್ ಇರೋ ಥರ ಇದೆ. ಮೀನ್ಸ್ ಬ್ಯಾಡ್ ಎಮೋಷನ್ಸಿಂದ ಅದು ಮಾನ್ಸ್ಟರ್ ಆಗಿರೋ ಥರ ಅನಿಸುತ್ತೆ. ನೋಡೋಕ್ಕೇನೋ ಹಂಗೆ ಇದೆ, ನೋಡೋಣ. ಸೊ ಇಲ್ಲಿಂದ ಈಚೆ ಹೋಗೋಣ, ನಮ್ಮ ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡೋಣ. ಓಕೆ ನೋಡಿ ಗಾಯ್ಸ್, ಇದೇ ನಮ್ಮ ವರ್ಡು. ಇಲ್ಲಿ ಆಲ್ಮೋಸ್ಟ್ ಎಷ್ಟೊಂದು NPCs ಇದ್ದಾರೆ. ಅಂದರೆ ಜಸ್ಟ್ ಇದು ನೋಡಿಸ್ತಾ ಇರೋದು, ನಾನು ಕಾರಲ್ಲಿ ಮೂವ್ ಆಗ್ತಾಯಿದ್ದೀನಿ. ಸಿಟಿ ಫುಲ್ HD ಕಾಣಿಸ್ತಾ ಇದೆ. ನಮ್ಮ ಇಂಡಿಯಾ ಕೂಡ ಇಷ್ಟು ಕ್ಲೀನಾಗಿರಬಾರ್ದಾ? ಡಸ್ಟು. ಚೆರಿ ಬ್ಲಾಸಮ್. ಓಕೆ, ಸಾಕು ಇವತ್ತು ಇಷ್ಟು. ಜಾಸ್ತಿ ವೀಡಿಯೋ ದೊಡ್ಡದಾಗೋಗುತ್ತೆ. ನೆಕ್ಸ್ಟ್ ನೋಡೋಣ, ಮ್ಯಾಪೆಲ್ಲ ಇದೆ, ಸರಿನಾ? ಸೊ ಗಾಯ್ಸ್, ನೋಡಿದ್ರಲ್ಲ ಗೇಮ್ ಪ್ಲೇ ಹೆಂಗಿತ್ತು ಅಂತ. ಸೊ ಆಲ್ಮೋಸ್ಟ್ ಗ್ರಾಫಿಕ್ಸ್ ಎಲ್ಲ ಸಕ್ಕತ್ತಾಗಿದೆ. ಆ್ಯಂಡ್ ನೀವು ಫೋನಲ್ಲಿ ಆಡ್ಬೋದು, ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು. ಇಟ್ಸ್ ಅವೈಲೇಬಲ್ ಇನ್ ಇಂಡಿಯಾಲ್ಲೇ ಅವೈಲೇಬಲ್ ಇದೆ. ನೀವೇನು ಕಂಟ್ರಿ ಚೇಂಜ್ ಮಾಡಬೇಕಾಗಿಲ್ಲ ನಿಮ್ಮ ಆ್ಯಪ್ ಸ್ಟೋರ್ ಅಥವಾ ಪ್ಲೇಸ್ಟೋರಲ್ಲಿ. ಮತ್ತು ನಾನು ಇದೇ ಥರ ಜಸ್ಟ್ ಗೇಮ್ ಪ್ಲೇ ವೀಡಿಯೋಸ್ ಹಾಕೋದೇ ಸಾಕಾ, ಇಲ್ಲಾಂದರೆ ನನ್ನ ಲೈಫ್ ಸ್ಟೈಲ್ ಪೂರ್ತಿ, ಮೀನ್ಸ್ ನಾನು ಬ್ಲಾಗ್ ಅಂತ ಕರಿತಾ ಇದ್ದೀನಿ ಇದನ್ನು. ಬಟ್ ನಾರ್ಮಲ್ ಬ್ಲಾಗಲ್ಲಿ ನನ್ನ ಡೇ ಟು ಡೇ ಲೈಫ್ ಇರುತ್ತೆ. ಸೊ ಆ ಥರ ಬ್ಲಾಗ್ ಮಾಡಿದ್ರೆ ಓಕೆನಾ? ಕಮೆಂಟ್ ಡೌನ್ ಮಾಡಿ, ಓಕೆನಾ? ಮತ್ತು ಎಷ್ಟು ಜನ ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಆಲು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಅದೇ ನನಗೆ ಮೋಟಿವೇಶನ್ ಆಗಿರುತ್ತೆ. ಸೊ ಇದೇ ಥರ ಮುಂದಿನ ವೀಡಿಯೋ ಸಿಗೋಣ. ಬಾಯ್.